शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡಿಸಿದ್ದಾರೆ. ಆದರೆ ನಮಗೊಂದು ಗ್ಯಾರಂಟಿ ಇತ್ತು. ಏನಂದ್ರೆ ಬಿಜಾಪುರ ಜಿಲ್ಲೆಗೆ PPP ಮೆಡಿಕಲ್ ಕಾಲೇಜ್ ಬದಲಾಗಿ ಸರ್ಕಾರಿ ವೈದ್ಯ ಕಾಲೇಜ್ ಆಕೈತೆ ಚಿಂದ. ಯಾಕಂದ್ರೆ ತಾವು ಬಿಜಾಪುರಕ್ಕೆ ಬಂದಾಗ ಭಾಳ ದೊಡ್ಡದಾಗಿ ಭಾಷಣ ಮಾಡಿ ಹೋಗಿದ್ರಿ. ನಾನು ಬಿಜಾಪುರಕ್ಕೆ ಮೆಡಿಕಲ್ ಕಾಲೇಜ್ ಮಾಡುತ್ತೇನೆ ಅಂತೇಸಿಂದ. ಅಂದರೆ ಆ ರಾಜಕೀಯ ಅದು ರಾಜಕೀಯ ಭಾಷಣ ಆದರೂ ಇವತ್ತಿಂದು ಬಜೆಟ್ ಕೂಡ ಇದು ರಾಜಕೀಯ ಭಾಷಣ ಆಗೈತೆ ಹೊರತು ಅದರಲ್ಲಿ ಪರಿಪೂರ್ಣವಾಗಿ ಬಜೆಟ್ ದುಡ್ಡು ಇಡ್ರಿಲ್ಲ ನೀವು. ಅಂದರೆ ಬರೀ DPR ಮಾಡಿದ್ರಿ. DPR ಅಂದ್ರೆ ಏನರ್ಥ? ಇದಕ್ಕೆ ನೀವು ದುಡ್ಡು, ನಾನು ಅವಾಗ ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ದೆ. ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಎಲ್ಲ ಶಾಸಕರಿಗೆ ನಾನು ಮನವಿ ಮಾಡಿದೆ. ಕಾಂಗ್ರೆಸ್ ಶಾಸಕರಿಗೆ ನೀವು ಒತ್ತಡ ಮಾಡಬೇಕು, ಮುಖ್ಯಮಂತ್ರಿಗಳಿಗೆ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜ್ ದುಡ್ಡು ಇಡಬೇಕಂತ ಒತ್ತಾಯ ಮಾಡಿದ್ದೆ. ಆದರೆ ಏನು ಮಾಡಿರಿ ನೀವು? ದುಡ್ಡು ಇಟ್ಟಿಲ್ಲ. DPR ಮಾಡಿದ್ರೆ ಏನು ಗ್ಯಾರಂಟಿ ಅದ ನಿಮ್ದು? ಇನ್ನೂ ನಾನು ಎಚ್ಚರ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಈ ಉಸ್ತುವಾರಿ ಮಂತ್ರಿ MB ಪಾಟೀಲ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಿಜಾಪುರ ಜಿಲ್ಲೆ ಜನತೆ ಪರವಾಗಿ ನೀವು ಬೇಗನೆ ಆ DPR ಉಳಿಬಾರದು. ಅದು ಬೇಗನೆ ಅದಕ್ಕೆ ಹಣವನ್ನು ವ್ಯವಸ್ಥೆ ಮಾಡಿ ಅದಕ್ಕೆ ದುಡ್ಡು ಇಟ್ಟರೆ ಮಾತ್ರ ಅದು ನಮ್ಗೆ ಒಂದು ಗ್ಯಾರಂಟಿ ಬರ್ತೈತಿ ಅಷ್ಟು ಹೇಳಿ ಈ ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗೆ ಮತ್ತು ಎಲ್ಲ ML ಶಾಸಕರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಒಬ್ಬ ಕನ್ನಡಿಗನ ಮೇಲೆ 1,17,000 ರೂಪಾಯಿ ಒಬ್ಬ ಕನ್ನಡ ತಲೆ ಮೇಲೆ ಸಾಲ ಆಯ್ತು ಇವತ್ತು. ಅಂದರೆ ಮುಂದೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು? ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 2037ರ ವಿಕಾಸ ಭಾರತ ಬಗ್ಗೆ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನು ಅಧೋಗತಿಗೆ ಒಯ್ತಕ್ಕಂಥ ಕೆಲಸ ಮಾಡೋಕ್ಕೈತೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ದುಡ್ಡು ಇಟ್ಟೇ ಇಲ್ಲ ನೀವು. ಅವ್ರಿಗೆ ಮಾತು ಕೊಟ್ಟಿದ್ರಿ. ಅದು ವಿಶೇಷವಾಗಿ ಬಿಜಾಪುರ ಮತ್ತು ಬಾಗಲಕೋಟೆ ಸಂತ್ರಸ್ತರಿಗೆ ಏನು ಹೇಳಿದ್ರಿ ನೀವು? ಪ್ರತಿ ವರ್ಷ 18,000 ಕೋಟಿ ಇಡ್ತೀನಿ ಇಡಲಿಲ್ಲ. ಅದು ಉದ್ದೇಶ ನಿಮ್ಮದು. ಅಂದರೆ ಒಟ್ಟಾಗಿ ಇವತ್ತು ಅದರ ಜೊತೆಗೆ ಬಿಜಾಪುರ ಜಿಲ್ಲೆಗೆ ಒಬ್ಬ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಕಲಿಗೆ ಅನುಕೂಲ ಆಗ್ಲತ್ತಿಂದ ಬಿಜಾಪುರ ಸಾಕಷ್ಟು ಹೋರಾಟಗಾರರು ಹೋರಾಟ ಮಾಡಿದ್ರೆ ಪ್ರತಿಫಲ ಏನು ಸಿಕ್ತು ನಮಗೆ? ಇವತ್ತು ನೀವು DPR ಮಾಡಿರಿ ಅದನ್ನು ಸರ್ಕಾರಿ ವೈದ್ಯ ಕಾಲೇಜಕ್ಕೆ. ಆದರೆ ಅದನ್ನು ದುಡ್ಡು ಇಡಬೇಕಲ್ಲ, ಅದಕ್ಕೆ ನೀವು ದುಡ್ಡು ಇಟ್ಟೇ ಇಲ್ಲ. ಉದ್ದೇಶ ನಿಮ್ದಂದ್ರೆ ಅದು ಒಟ್ಟಾಗಿ ಇದು ಡ್ರಾಮಾ ಕಂಪ್ನಿ ತ ನಡೆದೈತಿ ಸರ್ಕಾರ. ಇದರಲ್ಲಿ ಏನೂ ವಿಶೇಷತೆ ಇಲ್ಲ ಬಜೆಟ್ನಲ್ಲಿ. ಇವತ್ತು ಅದೇ ದಕ್ಷಿಣ ಕರ್ನಾಟಕಕ್ಕೆ ನೀವು ಹೆಚ್ಚು ತೋರಿಸ್ತಾ ಇದೆ. ಉತ್ತರ ಕರ್ನಾಟಕ ಪರಿಪೂರ್ಣ ನೀವು ಅನ್ಯಾಯ ಮಾಡಿರಿ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಬಾಬಾನಗರ್ ಬಬಲೇಶ್ವರ ಮತಕ್ಷೇತ್ರದಲ್ಲಿ 1.6 TMCದು 620 ಕೋಟಿ ರೂಪಾಯಿ ನೀವು ನೀರು ಸಂಗ್ರಹಣೆಗೆ ಇಟ್ಟಂತೆ ಬಜೆಟ್ನಾಗ ದುಡ್ಡು ಇಡಬೇಕಲ್ಲ ಅದಕ್ಕೆ. ಅಂದರೆ ಯಾರನ್ನು ಖುಷಿ ಪಡಿಸ್ತಾ ಇದ್ದೀರಿ? ಇನ್ನು ಬಿಜಾಪುರ ಜಿಲ್ಲೆಯ ಜನರನ್ನು ಖುಷಿ ಪಡಿಸ್ತಾ ಇದ್ದೀರೋ, ಅಥವಾ ಬಬಲೇಶ್ವರ ಮತಕ್ಷೇತ್ರ ಜನರನ್ನು ಖುಷಿ ಪಡಿಸ್ತಾ ಇದ್ದೀರೋ, ಅಥವಾ ನಮ್ಮ ಉಸ್ತುವಾರಿ ಮಂತ್ರಿಗಳು MB ಪಾಟೀಲರು ಬಬಲೇಶ್ವರ ಮತಕ್ಷೇತ್ರ ಇರೋದ್ರಿಂದ ಅವರು ಖುಷಿ ಪಡಿಸೋಕೆ ಇದನ್ನು ಹೇಳಿಕೆ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ, ಅದ್ರಾಗ ವಿಶೇಷವಾಗಿ ಬಬಲೇಶ್ವರ ಬಾಬಾನಗರ ಆ ಭಾಗದ ಜನರಿಗೆ ಗೊತ್ತಾಗಬೇಕು. ನೀವು ಕೂಡಲೇ ನಿಮ್ಗೆ ಅಭಿನಂದನೆ ಹೇಳ್ತಾನೆ. ಅದು ಸ್ಟೋರೇಜಿಗೆ ನೀವು ದುಡ್ಡು ಇಡಬೇಕು. ಅದಕ್ಕೆ ದುಡ್ಡು ಇಡಲಾರ್ದೆ ನೀವು ಅದೇನು ಬಾಬಾನಗರದಾಗ ಘೋಷಣೆಗಳು ಮಾಡಿದ್ರಲ್ಲ, ಇದು ಚುನಾವಣೆ ಪ್ರಚಾರದ ಭಾಷಣ. ಬಜೆಟ್ ಅಂದ್ರೆ ಬಜೆಟಲ್ಲಿ ದುಡ್ಡು ಇಡಬೇಕಾಗೈತೆ, ಅದು ಬಜೆಟು. ಬರೀ ಚುನಾವಣೆ ಭಾಷಣ ಮಾಡೋಕ್ಕೆ ಮುಂದೆ ಸಮಯ ಇತ್ತು ನಿಮಗೆ. ಅದಕ್ಕೆ ಈ ಬಜೆಟ್ ಕಂಪ್ಲೀಟ್ ವಿಫಲ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ, ದಿವಾಳಿ ಆಗ್ಯದ. ಆ ದಿವಾಳಿ ಆದದ್ದನ್ನು ಮುಚ್ಚಲಿಕ್ಕೆ ಇದೊಂಥರ ಚುನಾವಣೆ ಪ್ರಚಾರದ ಭಾಷಣ ಥರ ಬಜೆಟನ್ನು ಮಂಡಿಸಿದ್ರಿ. ಇದಕ್ಕೆ ನನಗೆ ಕಂಪ್ಲೀಟ್ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ಈ ಬಜೆಟನ್ನು ನಾನು ಖಂಡಿಸ್ತೀನಿ. ನೀವೇನು ಇದು ಒಳ್ಳೆ ಜನರಿಗೆ ಪರ ಬಜೆಟ್ ಇಲ್ಲ ಅಂತಕ್ಕಂಥದ್ದು ಹೇಳೋಕ್ಕೆ ಇಚ್ಛೆಪಡ್ತೀನಿ.